ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಟಾಪಿಕ್ ಬಂದು ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ, ಬ್ಲ್ಯಾಕ್ ಕಲರು ವೆಲ್ವೆಟ್ ಬ್ಲೌಸ್. ಇದು ನೋಡಿ, ಡಿಸೈನ್ ಬ್ಲೌಸ್ ಇದೆ. ಇದನ್ನ ಯಾವ ರೀತಿ ನಾವು ಕಟಿಂಗ್ ಮಾಡ್ಕೋಬೇಕು ಬಿಗಿನರ್ಸ್ಗೋಸ್ಕರ ಅಂದರೆ ಹೊಸಬರಿಗಾಗಿ. ಈಗ ಹೊಸದಾಗಿ ನೀವು ಕಲ್ತಿರ್ತೀರಾ ಅಂತ ಇಟ್ಕೊಳ್ಳಿ. ಈಗ ನಾವು ಟೈಲರಿಂಗ್ ಕಲಿತಾ ಇದ್ದೀವಿ ಅಥವಾ ಕಲ್ತಿದ್ದೀವಿ ಅಂಥವ್ರಿಗೂ ಈ ವೆಲ್ವೆಟ್ ಥರ ಪೀಸ್ಗಳು ಈಗ ಟ್ರೆಂಡಲ್ಲಿದೆ. ಇದು ಏನಾದರೂ ನಿಮಗೆ ಕಟಿಂಗ್ ಸ್ಟಿಚಿಂಗಿಗೆ ಬಂದರೆ ಆಲ್ಮೋಸ್ಟ್ ಎಲ್ಲ ಕಡೆ ರನ್ನಿಂಗಲ್ಲಿರೋದ್ರಿಂದ ಖಂಡಿತ ಬಂದೇ ಬರುತ್ತೆ. ಅಂಥ ಟೈಮಲ್ಲಿ ಕನ್ಫ್ಯೂಸ್ ಆಗಬೇಡಿ. ಮತ್ತು ಇದು ಎಕ್ಸ್ಪೆಂಡ್ ಆಗುತ್ತೆ. ಜೊತೆಗೆ ನೋಡಿ, ಕೆಲವರು ಥಿಕ್ನೆಸ್ ಇದೆ, ಇದಕ್ಕೆ ಲೈನಿಂಗ್ ಕೊಡೋದು ಬೇಡ ಅಂತಾರೆ. ಆದರೂ ನೀವು ಹೇಳಬೇಕು, ಲೈನಿಂಗ್ ಹಾಕಿ ಸ್ಟಿಚ್ ಮಾಡಬೇಕು. ಲೈನಿಂಗ್ ಹಾಕಿದ್ರದು ಇದೇನಿದೆ ನೀಟಾಗಿ ಫುಲ್ಲು ಫಿಟ್ಟಿಂಗು ನೀಟಾಗಿ ಬರಬೇಕಾದ್ರೆ ಲೈನಿಂಗನ್ನು ಹಾಕಬೇಕಾಗತ್ತೆ. ತುಂಬಾ ಫಿಟ್ಟಿಂಗು ಚೆನ್ನಾಗಿ ಬರುತ್ತೆ. ಅದನ್ನು ನೀವು ಹೇಳಬೇಕಾಗತ್ತೆ. ಇದನ್ನು ನೀಟಾಗಿ ಸ್ಟಿಚ್ ಮಾಡಿ ಕೊಡ್ತೀವಿ. ಮತ್ತು ಏನು ಭಯ ಇಲ್ಲದೆ ಯಾವ ರೀತಿ ಕಟಿಂಗ್ ಮಾಡೋದು. ಈಗ ನೀವು ಹೊಸಬ್ರು, ಈಗ ಇದು ತಂದು, ಈಗ ನೀವು ಟೈಲರ್ ಅನ್ಕೊಳ್ಳಿ, ಈಗ ನಾನು ತಂದು ಕೊಟ್ಟೆ, ಇದನ್ನು ನಮಗೆ ಸ್ಟಿಚ್ ಮಾಡಿಕೊಡಿ ಅಂತ. ಆಗ ನೀವು ನೋಡಿದ ತಕ್ಷಣ ಕೆಲವ್ರಿಗೆ ಭಯನೇ ಆಗುತ್ತೆ. ಇದು ಉಲ್ಲನ್ ಥರ ಇರುತ್ತೆ, ವೆಲ್ವೆಟ್ ಆಗಿರೋದ್ರಿಂದ ಸ್ಪಂಜ್ ಥರ ಬರುತ್ತೆ. ಇದು ಕಾಟನ್ ಪೀಸು ಓಕೆ, ನೀವು ಮಾಡಿಬಿಡ್ತೀರಾ. ಸೊ ಇದನ್ನು ಮಾಡಬೇಕಾದ್ರೆ ನೀವು ಯಾವ ರೀತಿನ ನಾವು ಕಟಿಂಗನ್ನು ಮಾಡೋದು, ಹೇಗೆ ಮಾಡೋದು, ಇದೆಲ್ಲ ಡಿಸೈನ್ಸ್ ಎಲ್ಲ ಬಂದಿರುತ್ತೆ. ಇದು ಹೇಗೆ ಕಟಿಂಗ್ ಮಾಡೋದು ಅನ್ನೋ ಕನ್ಫ್ಯೂಸ್ ಬೇಡವೇ ಬೇಡ. ಈ ವಿಡಿಯೋನ ಫುಲ್ಲು ಸ್ಕಿಪ್ ಮಾಡ್ದಂತೆ ನೋಡಿ, ದಯವಿಟ್ಟು ಸ್ಕಿಪ್ ಮಾಡಬೇಡಿ. ಯಾಕೆ ಅಂತಂದರೆ ನೀವು ಒಂದು ಸ್ವಲ್ಪ ನೋಡಿ ಇನ್ನೊಂದು ಸ್ವಲ್ಪ ನೋಡಿಲ್ಲ ಅಂದರೆ ನಿಮ್ಗೆ ಏನೂ ಅರ್ಥ ಆಗಲ್ಲ, ತಲೆ ಬುಡ ಏನೂ ಗೊತ್ತಾಗಲ್ಲ. ಫುಲ್ಲು ನೀವು ಕಟಿಂಗನ್ನು ನೋಡಿದಾಗ ಅಷ್ಟೇ ನಿಮಗೆ ಏನದು ಹೇಗೆ ಮಾಡಿದ್ದಾರೆ, ಇದನ್ನು ಯಾವೆಲ್ಲ ಟಿಪ್ಸ್ಗಳನ್ನು ಉಪಯೋಗಿಸಿದ್ದಾರೆ, ಏನೆಲ್ಲ ಮಾಡ್ಬೋದು, ನಾವು ಹೊಸಬ್ರಾದ್ರೂ ಧೈರ್ಯವಾಗಿ ಹೇಗೆ ಕಟ್ ಮಾಡ್ಬೋದು ಅನ್ನೋದನ್ನು ನೀವು ಇದನ್ನು ತಿಳ್ಕೊಬೋದು. ಬನ್ನಿ ಈಗ ನೋಡೋಣ ಯಾವ ರೀತಿ ಕಟಿಂಗನ್ನು ಮಾಡೋದು ಅಂತ. ನೋಡಿ, ಇದು ಅಳತೆ ಬ್ಲೌಸು. ಇದು ನಾನೇ ಸ್ಟಿಚ್ ಮಾಡಿರುವಂಥ ಬ್ಲೌಸು. ಇವರು ಮಾಮೂಲಿ ಕಸ್ಟಮರ್ ನನಗೆ ಅಂತ ಹೇಳ್ಬೋದು. ನಾನು ಶುರು ಮಾಡಿ ಹೆಚ್ಚು ಕಡಿಮೆ ಒಂದು 17 ವರ್ಷ ಆಗಿದೆ. ಅಲ್ಲಿಂದನೂ ಇವರು ಪರ್ಮನೆಂಟ್ ಕಸ್ಟಮರು. ನಾನಿಲ್ಲ ಅಂತಂದ್ರೂ ಅದು ಎಷ್ಟೇ ಅರ್ಜೆಂಟ್ ಇದ್ರೂ ಅವರು ಬೇರೆ ಕೊಡಲ್ಲ, ಕಾದಿದ್ದು ನನ್ನ ಹತ್ರನೇ ಹೊಲಿಸ್ಕೊಳ್ತಾರೆ ಅಂಥ ಕಸ್ಟಮರ್ ಇವರು. ನೋಡಿ, ಈಗಾಗಲೇ ಸುಮಾರು ವೆಲ್ವೆಟ್ ಬ್ಲೌಸ್ ಕಲರಲ್ಲಿ ಹೊಲಿಸ್ಕೊಂಡಿದ್ದಾರೆ. ಈಗ ಬ್ಲ್ಯಾಕ್ ಬೇಕು ಅಂತೇಳಿ ಈ ಪೀಸನ್ನು ತಂದಿರುವಂಥದ್ದು. ಇದನ್ನು ಯಾವ ರೀತಿ ಮಾಡೋದು ನೋಡೋಣ ಬನ್ನಿ. ತುಂಬ ಕ್ವಾಲಿಟಿಯಾಗಿದೆ ಫ್ರೆಂಡ್ಸ್. ಇದ್ರ ಕಾಸ್ಟ್ ಬಂದು ಮೀಟ್ರಿಗೆ 250 ಆಗುತ್ತೆ. ಚೆನ್ನಾಗಿದೆ. ಫಸ್ಟ್ ಎಲ್ಲ 280 ಕೊಡ್ತಿದ್ರು ಸ್ಟಾರ್ಟಿಂಗಲ್ಲಿ ಬಾರ್ಡರ್ ಇರುವಂಥ ಪೀಸನ್ನು. ಈಗ ಸ್ವಲ್ಪ ಈಗ ಕಡಿಮೆ ಆಗಿದೆ ಅಂತಲೇ ಹೇಳ್ಬೋದು. ಬನ್ನಿ ಈಗ ಯಾವ ರೀತಿ ಕಟಿಂಗ್ ಮಾಡೋದು ಅಂತ ನೋಡೋಣ. ಈಗ ನಾವು ಕಟಿಂಗ್ ಮಾಡೋ ಮೊದಲು ಫಸ್ಟು ಅಳತೆ ಬ್ಲೌಸಿಂದ ಅಳತೆಯನ್ನು ತೆಗೆದಿಟ್ಕೊಂಡ್ಬಿಡೋಣ. ನೋಡಿ, ಅಳತೆ ಬ್ಲೌಸಿಂದ ಅಳತೆನ ತೆಗೆದಿಟ್ಕೊಂಡ್ಬಿಡೋಣ. ಈಗ ಈ ರೀತಿ ನಾವು ಬ್ಲೌಸನ್ನು ಹಾಕೋಬೇಕು. ಹಾಕೊಂಡು ನೋಡಿ, ಇಲ್ಲಿಂದ ಕಾಣಿಸ್ತಿದೆಯಾ, ಇಲ್ಲಿಂದ ಈ ಎಡ್ಜ್ ಏನಿದೆ ಇಲ್ಲಿವರೆಗೂ ನಾವು ಟೇಪನ್ನು ಹಿಡಿಬೇಕು. ಇದು 10 ಕಾಲಿದೆ, ನಮಗೆ 5 ಕಾಲು ಇಂಚ್ ಬರುತ್ತೆ. ಇದು ಬಂದು 3 ಇಂಚಿದೆ, ರೆಡಿ 3 ಇಂಚಿದೆ. ನಾವು 3.5 ಇಂಚನ್ನು ಬಿಟ್ಕೋಬೇಕು. ಇದು 3 ಇಂಚ್ ಬರಬೇಕಾದ್ರೆ ನಾವು 3.5 ಇಂಚನ್ನು ತಗೊಂಡ್ರೆ ಮಾತ್ರ ಅದು 3 ಇಂಚಿಗೆ ಬರುತ್ತೆ. ಜೊತೆಗೆ ಇಲ್ಲಿ ನೋಡಿ, ಇಲ್ಲಿ ಈ ರೀತಿ ನೀವು ಇದನ್ನು ಅಗಲನ ನೋಡ್ಕೋಬೋದು. ನೋಡಿ, 7.25 ಇಂಚಿದೆ. ಜೊತೆಗೆ ಇಲ್ಲಿಂದ 7.25 ಇಂಚ್ಗೆ ನಾವು ಫಿಟ್ಟಿಂಗನ್ನು ಕೊಡಬೇಕಾಗತ್ತೆ. ಸ್ಲೀವ್ಸ್ ಫಿಟ್ಟಿಂಗ್ ಏನಿದೆಯಲ್ಲ 7.25 ಇಂಚ್ಗೆ ನೋಡಿ, ಈ ರೀತಿ ಇಟ್ಕೊಂಡು ನೋಡಿದಾಗ ನಿಮ್ಗೆ ಗೊತ್ತಾಗತ್ತೆ. ಈ ಎಡ್ಜ್ಗೂ ನೋಡ್ಕೋಬೇಕು. ಇಲ್ಲಿ ಫಿಟ್ಟಿಂಗು ಏನೇ ಅಂತಾರೆ, ಬ್ಲೌಸ್ದು ಶೋಲ್ಡರ್ ಹತ್ರ ಫಿಟ್ಟಿಂಗ್ ಆಗಿದೆ. ನಾವು ಅಲ್ಲಿ ನೋಡಬೇಕಾದ್ರೆ 1/2 ಇಂಚು ಬಿಟ್ಟನ್ನು ಇಟ್ಕೋಬೇಕಾಗತ್ತೆ. 7 2 ಗೆರೆ ಇದೆ ನೋಡಿ, 7 2 ಗೆರೆ ಇದೆ. ಪುನಃ ಫ್ರಂಟ್ ನೆಕ್ಕನ್ನು ತೆಗೆಯೋಣ. ಫ್ರಂಟ್ ನೆಕ್ ಬಂದು ನೋಡಿ 6 ಇಂಚಿದೆ. 1/2 ಇಂಚು ಮಾರ್ಜಿನಿಗೆ ಬಿಟ್ಟರೆ ನಮ್ಗೆ 6.5 ಇಂಚು ಬೇಕಾಗತ್ತೆ. ಪುನಃ ಇಲ್ಲಿ ಇದನ್ನು ಲೆಂತನ್ನು ಹೇಗೆ ತೆಗೆಯೋದು ನಾವು ನೋಡೋಣ. ಇದು 34 ಎದೆ ಸುತ್ತಳತೆಯ ಬ್ಲೌಸು. ನೋಡಿ, ಭುಜದ ಸೆಂಟರಿಂದ ತೆಗೆದು ನಾವು ಹಿಂದೆ ಟಕ್ಸ್ ಪಟ್ಟಿ ಹಿಡಿತೀವಲ್ಲ ಅಲ್ಲಿಗೆ ಇಟ್ಕೋಬೇಕು. ನೋಡಿ, 14.5 ಇಂಚು ರೆಡಿ ಉದ್ದ ಇದೆ. 1/2 ಇಂಚು ಸೇರಿಸ್ಕೊಂಡ್ರೆ ನಮಗೆ 15 ಇಂಚ್ ಆಗುತ್ತೆ. ಇಷ್ಟನ್ನು ರೆಡಿ ಮಾಡ್ಕೋಬೇಕು. ಮತ್ತು ಬ್ಯಾಕ್ ನೆಕ್ಕನ್ನು ನೋಡೋದಾದರೆ
ನೋಡಿ ಈ ರೀತಿ ನೀಟಾಗಿ ಇಟ್ಕೊಳ್ಳೋಣ. ಇಟ್ಕೊಂಡು 1/2 ಇಂಚ್ ಆ್ಯಡ್ ಮಾಡ್ಕೋಬೇಕು. ಇದಕ್ಕೆ ಮಾಡ್ಕೊಂಡ್ರೆ 9 ಇಂಚು 1/2 ಇಂಚ್ ಆ್ಯಡ್ ಮಾಡ್ಕೊಂಡ್ರೆ 9.5 ಇಂಚಿಗೆ ಬರುತ್ತೆ ಬ್ಯಾಕ್ ನೆಕ್ಕು. ಇದಿಷ್ಟನ್ನು ಆಧಾರವಾಗಿ ಇಟ್ಕೊಂಡು ಮತ್ತು ಸೊಂಟದ ಫಿಟ್ಟಿಂಗು, ಸೊಂಟದ ಸುತ್ತಳತೆ ಎಷ್ಟು ಬರುತ್ತೆ ಅಂತ ನೋಡ್ಕೋದಾದರೆ ಈ 4 ಈ ರೀತಿ ತೆಗೆದಿಟ್ಕೋಬೇಕು. ಇಟ್ಕೊಂಡು ನೋಡೋದಾದರೆ 15 ಇಂಚ್ ಬರುತ್ತೆ. 15ರಲ್ಲಿ ಅರ್ಧ 12.5, 12.5ರಲ್ಲಿ ಅರ್ಧ 6.25 ಇಂಚು, 6.5 ಇಂಚಷ್ಟು ನಮಗೆ ಫಿಟ್ಟಿಂಗು, ಸೊಂಟದ ಫಿಟ್ಟಿಂಗು ಬರುತ್ತೆ. ಈಗ ಇದಿಷ್ಟೆಲ್ಲನೂ ಇಟ್ಕೊಂಡು ಇದು 34 ಎದೆ ಸುತ್ತಳತೆ ಬ್ಲೌಸ್ ಆಗಿರೋದ್ರಿಂದ ರೆಡಿ ನಮಗೆ 8.5 ಇಂಚು ಬರುತ್ತೆ. ಈಗ ಇದನ್ನು ನೋಡ್ಕೊಂಡು ನಾವೀಗ ಫಸ್ಟು ಸ್ಲೀವ್ಸನ್ನು ಕಟ್ ಮಾಡಿ ಇಟ್ಕೊಳ್ಳೋಣ. ಬನ್ನಿ, ಫಸ್ಟು ಸ್ಲೀವ್ಸು ಸ್ವಲ್ಪ ಬೆಳಕು ಕಡಿಮೆ ಇದೆ, ಯಾಕೆಂದರೆ ಕರೆಂಟ್ ಹೋಗಿದೆ. ನೋಡಿ ಹೋಗಿ ಬಂದು ಮಾಡ್ತಾಯಿದೆ. ಈಗ ಇಷ್ಟು ನಮಗೆ ಎಷ್ಟು ಬೇಕಾಗತ್ತೆ ನೋಡಿ ಅಷ್ಟನ್ನು ಫೋಲ್ಡ್ ಮಾಡ್ಕೊಳ್ಳೋಣ. ಎಲ್ಲನೂ ಬೇಡ. ಇದು 1 ಮೀಟ್ರ್ ಪೀಸ್ ಇದೆ ಇದು. ಈಗ ನೋಡೋಣ 4 ನೋಡಿ ಸ್ಲೀವ್ಸನ್ನು ನಾನು 4 ಭಾಗ ಮಡ್ಚಿ ಇಟ್ಕೊಂಡಿದ್ದೀನಿ. ಈಗ ಇಲ್ಲಿ ಸ್ಲೀವ್ಸ್ಗೆ ನೋಡ್ಕೊಳ್ಳೋಣ. ಸ್ಲೀವ್ಸ್ ಲೂಸು ಎಷ್ಟು ಬೇಕಾಗತ್ತೆ, ಫಸ್ಟು ಸ್ಲೀವ್ಸ್ ಲೂಸು ಎಷ್ಟು ಬೇಕಾಗತ್ತೆ. ಇಲ್ಲಿ ನಮಗೆ ನೋಡಿ ಇದು ಮಾರ್ಕಿಂಗಾರು ಈ ರೀತಿನಾದರೂ ಮಾರ್ಕ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ನಾವು ಅಳತೆನ ತಗೊಂಡು ಮಾರ್ಕ್ ಮಾಡ್ಕೋತೀವಿ ಅಂದರೂ ಆಗುತ್ತೆ. ನಮಗೆ ಇದು ಎಕ್ಸ್ಟ್ರಾ ಬಟ್ಟೆ, ಇದನ್ನು ಮಾರ್ಕ್ ಮಾಡಿ ಬಿಟ್ಬಿಡ್ತೀನಿ ನಾನು. ನೋಡಿ ಇದು 1/2 ಇಂಚನ್ನು ಬಿಟ್ಟು ಇಲ್ಲಿ ಮಾರ್ಕ್ ಮಾಡ್ಕೊಂಡ್ರೆ ಆಯಿತು. ನೋಡಿ ಇದು ಇದಕ್ಕೆ ಹೋಗುತ್ತೆ, ಇಲ್ಲಿಗೆ ಹೊಲಿಗೆಗೆ ಹೋಗುತ್ತೆ. ನೋಡಿ ಈ ರೀತಿ ಇಟ್ಕೊಂಡು ಈ ರೀತಿ ಮಾರ್ಕನ್ನು ಮಾಡ್ಕೋಬೇಕು. ಕಾಣಿಸ್ತಿದೆಯಾ? ಮಾರ್ಕನ್ನು ಮಾಡ್ಕೊಂಡಾದ ನಂತರ ಈಗ ಇದು ಸ್ಲೀವ್ಸ್ದು ಲೂಸ್ ಎಷ್ಟಿದೆ ನೋಡ್ಕೊಳ್ಳೋಣ. ಸ್ಲೀವ್ಸ್ದು ಲೂಸು ಇಲ್ಲಿವರೆಗೂ ಇದೆ. ಇಲ್ಲಿಂದ 2 ಇಂಚು ನಮಗೆ ಮಾರ್ಜಿನ್ ಬೇಕಾಗತ್ತೆ. ನೋಡಿ 2 ಇಂಚು ಕರೆಕ್ಟಾಗಿದೆ. ಈಗ ಲೆಂತನ್ನು ನೋಡುವುದಾದರೆ ಸ್ಲೀವ್ಸನ್ನು ಈ ರೀತಿ ಇಟ್ಕೊಳ್ಳೋಣ. ನೋಡಿ ಸ್ಲೀವ್ಸನ್ನು ಇಲ್ಲಿಂದ, ಇದು ಬಟ್ಟೆ ಎಕ್ಸ್ಟ್ರಾ ಇದೆ, ಇದು ಕಟ್ ಮಾಡಬೇಕು. ಇಲ್ಲಾಂದರೆ ಫೋಲ್ಡ್ ಮಾಡಿದ್ರೂ ಆಗುತ್ತೆ. ಅದು ಇಲ್ಲಿಂದ ನಮಗೆ ಲೆಕ್ಕ ಸಿಗಬೇಕು. ನೋಡಿ ಇಲ್ಲಿಂದ ಬಂದು ಇಲ್ಲಿಂದ ಇಷ್ಟು ಕಾಣಿಸ್ತಿದೆಯಾ? ಇಲ್ಲಿಗೆ ನಮಗೆ ಲೆಂತ್ ಇದೆ 1/2 ಇಂಚ್ ಮಾರ್ಜಿನು. ನೀವು ಏನೇ ಕಟಿಂಗ್ ಮಾಡಿದ್ರೂ ಮಾರ್ಜಿನ್ಗೆ ಜಾಗನ ಬಿಟ್ಕೋಬೇಕಾಗತ್ತೆ. ನೋಡಿ ನೀಟಾಗಿ ನೀವು ಮಾರ್ಜಿನ್ಗೆ ಜಾಗನ ಬಿಟ್ಕೋಬೇಕು. ಮಾರ್ಜಿನ್ ಬಿಡದಂತೆ ನೀವು ಕಟಿಂಗನ್ನು ಮಾಡ್ಕೊಂಡ್ರಿ ಅಂತಾದರೆ ಏನಾಗುತ್ತೆ, ನಿಮಗೆ ಸ್ಲೀವ್ಸು ತುಂಡ ಬಂದ್ಬಿಡುತ್ತೆ. ಆಗ ಕಸ್ಟಮರ್ ಯಾವ ರೀತಿ ಹೇಳಿದ್ದಾರೆ ಆ ರೀತಿ ನೀವು ಸ್ಟಿಚ್ ಮಾಡೋದಕ್ಕೆ ಆಗೋದಿಲ್ಲ. ಅದಕ್ಕೋಸ್ಕರ ನಾವು ಮಾರ್ಜಿನ್ನ ಲೆಕ್ಕ ತಗೊಂಡೇ ನಾವು ಕಟಿಂಗನ್ನು ಮಾಡ್ಕೋಬೇಕು. ನೋಡಿ ಈ ರೀತಿ ಬಂತು. ಈಗ ಇನ್ನೊಂದು ಸತ ಬೇಕಾದರೆ ಚೆಕ್ ಮಾಡ್ಕೊಳ್ಳೋಣ ಎಷ್ಟು ಉದ್ದ ಬಂದಿದೆ ಅಂತ. ನೋಡಿ ಇಲ್ಲಿಗೆ ಕಾಣಿಸ್ತಿದೆಯಾ? ಇಲ್ಲಿಗೆ ನಾವು ಇದು ಬಂದಿರುವಂಥದ್ದು 1/2 ಇಂಚು ಮಾರ್ಜಿನ್ ಬಿಟ್ಟಿದ್ದೀವಿ. ಕರೆಕ್ಟಾಗಿ ಇದೆ. ಈಗ ನಾವು ಇಲ್ಲಿ ನೋಡೋದಾದರೆ ನೋಡಿ ಇಲ್ಲಿ 2 ಇಂಚು ಮಾರ್ಜಿನ್ ಬಿಟ್ವಿ. ನೋಡಿ ಬಿಟ್ಬಿಟ್ಟು ಇಲ್ಲಿಂದ ಸ್ಲೀವ್ಸ್ ಲೂಸನ್ನು ನಾವು ಯಾವ ರೀತಿ ಕಂಡಿಡ್ಕೋಬೇಕು ಅಂತಂದರೆ ನೋಡಿ ಇಲ್ಲಿ ಈ ರೀತಿ ಇಲ್ಲಿಂದ ಕರೆಕ್ಟಾಗಿ 7.5 ಇಂಚು, ಕರೆಕ್ಟಾಗಿ 7.5 ಇಂಚಿದೆ. ಇಲ್ಲಿಂದ ನಾವು 7.5ಗೆ ಇಟ್ಕೊಂಡ್ರೆ 2 ಇಂಚು ಮಾರ್ಜಿನ್ಗೆ ಹೋಗುತ್ತೆ. ನೋಡಿ ಅಲ್ಲ ಆಗುತ್ತೆ. ಇಲ್ಲಿ 2 ಇಂಚು ಮಾರ್ಜಿನ್ಗೆ ಹೋಗುತ್ತೆ. ಜೊತೆಗೆ ಇಲ್ಲಿಂದ ಕೆಳಗೆ ನೋಡ್ಬೋದು ನೀವು, ಇಲ್ಲಿ 3.25 ಇಂಚ್ಗೆ ನಮಗೆ ಡೌನಿಂಗ್ ಅನ್ನೋದು ಬಂದಿದೆ. ಇಲ್ಲಿ 2 ಇಂಚ್ಗೆ ಮಾರ್ಕನ್ನು ಮಾಡ್ಕೊಳ್ಳೋಣ. ಮಾಡ್ಕೊಂಡು ಇದಕ್ಕೂ ನೋಡಿ ಇದಕ್ಕೂ ಜಾಯಿಂಟ್ ಮಾಡ್ಕೊಳ್ಳೋಣ. ಈಗ ನಾವು ಇಲ್ಲಿಗೆ ಜಾಯಿಂಟ್ ಮಾಡ್ಕೊಂಡ್ರೆ ಆಯಿತು. ನೀವು 1.5 ಇಂಚು ಬೇಕಾದರೂ ನೀವು ಮಾರ್ಜಿನ್ಗೆ ಇಟ್ಕೋಬೋದು, ಇಲ್ಲ 2 ಇಂಚ್ ಬೇಕಾದರೂ ಇಟ್ಕೋಬೋದು. ಈಗ ಇಲ್ಲಿ ನೋಡಿ ಇಲ್ಲಿ 1.5 ಇಂಚ್ವರೆಗೂ ನಾನು ಯಾವುದೇ ಕಟಿಂಗನ್ನು ಮಾಡೋದಿಲ್ಲ. ಇಲ್ಲಿಗೆ ಒಂದು ಮಾರ್ಕ್ ಮಾಡ್ಕೊತೀನಿ. ಮಾರ್ಕ್ ಮಾಡ್ಕೊಂಡು ನೋಡಿ ಇಲ್ಲಿಂದ ನಾವು ಶೇಪನ್ನು ಈ ರೀತಿ ಶೇಪನ್ನು ಕೊಟ್ಕೊಳ್ಳುವಂಥದ್ದು. ನೋಡಿ ಈ ರೀತಿ ಶೇಪ್ ಕೊಟ್ಕೊಂಡಾಯಿತು. ನೋಡಿದ್ರಲ್ಲ, ಈಗ ಶೇಪು ಈ ರೀತಿ ಬಂತು. ಈಗ ನಾವು ಫ್ರಂಟಲ್ಲಿ ನಾವು ಶೇಪನ್ನು ತೆಗಿಬೇಕು. ಅದಕ್ಕೋಸ್ಕರ ಇಲ್ಲೊಂದು 1/2 ಇಂಚನ್ನು ಇಟ್ಕೊಂಡು ಇಲ್ಲಿಂದ ಇಲ್ಲಿಗೆ 7 ಇಂಚಿದೆ. 7 ಇಂಚಲ್ಲಿ ಅರ್ಧ ಎಷ್ಟು ಬರುತ್ತೆ ನೋಡಿ,
3.5 ಇಂಚು ಇಲ್ಲಿಗೊಂದು ಮಾರ್ಕನ್ನು ಮಾಡ್ಕೊಂಡು 1/2 ಇಂಚ್ ಇಲ್ಲಿಂದ 1/2 ಇಂಚು ನಾವು ಇಲ್ಲಿ 1/2 ಇಂಚಿಂದ ಇಲ್ಲಿ ಸೇರಿಸ್ಕೊಂಡು ನೋಡಿ ಈ ರೀತಿ ಬರಬೇಕಾಗತ್ತೆ ನೋಡಿ. ಇಲ್ಲಿಂದ ಬಂದು ಶೇಪು ಇಲ್ಲಿಗೆ ಸೇರ್ಕೋಬೇಕಾಗತ್ತೆ. ನೋಡಿ ಕಾಣಿಸ್ತಿದೆ ಅಂತ ಅಂದ್ಕೊಂಡಿದ್ದೀನಿ. ನೋಡಿ ಇಲ್ಲಿಂದ ಶೇಪ್ ಈ ರೀತಿ ನೋಡಿ ಈ ರೀತಿ ಬಂತು. ಈಗ ನಾವು ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳೋಣ. ನೋಡಿ ಇಷ್ಟ ಆಯಿತು. ಈಗ ತೆಗೆದು ಸೈಡಲ್ಲಿ ಬಂದಿರುವಂಥ ಪೀಸನ್ನು ಕಟ್ ಮಾಡಿ ತೆಗೆದು ಇಲ್ಲಿಂದ ನಾವೇನು ಮಾಡಿದ್ದೀವಿ ಮಾರ್ಕಿಂಗ್ ಏನು ಮಾಡಿದ್ದೀವಲ್ಲ ಅದಷ್ಟು ಪೀಸನ್ನು ನಾವು ಈ ರೀತಿ ಕಟ್ ಮಾಡ್ಕೋಬೇಕು. ನೋಡಿ ಇದು ಸ್ಲೀವ್ಸ್ ಆಗಿದೆ. ಈಗ ನಾವು ಇಲ್ಲಿ ಒಂದು ಮ್ಯಾಚನ್ನು ಮಾಡ್ಕೋಬೇಕಾಗತ್ತೆ. ಯಾಕೆಂದರೆ ಇಲ್ಲಿ ನಮಗೆ ಫಿಟ್ಟಿಂಗ್ ಬರಬೇಕು. ಅದಕ್ಕೋಸ್ಕರ ಇಲ್ಲಿ ಓಪನ್ ಮಾಡ್ಕೊಳ್ಳೋಣ. ಓಪನ್ ಮಾಡ್ಕೊಂಡು ನೋಡಿ ಇಲ್ಲಿಂದ ನೀಟಾಗಿ ಇದನ್ನು ತೆಗೆದು, ತುಂಬ ಕಾಸ್ಟ್ಲಿ ಇರುತ್ತೆ ಬ್ಲೌಸ್ ಪೀಸ್ ಇದು. 250 280ವರೆಗೂ 300 ತನಕನೂ ಇದು ಕ್ವಾಲಿಟಿ ಇರುತ್ತೆ. 300 500 ತನಕನೂ. ಅದಕ್ಕೋಸ್ಕರ ನೀವು ಕಟಿಂಗ್ ಮಾಡುವಾಗ ಸ್ವಲ್ಪ ಎಚ್ಚರಿಕೆಯಿಂದ ಇದನ್ನು ಮಾಡಬೇಕಾಗತ್ತೆ. ಯಾಕಂದರೆ ಹೆವಿ ಕಾಸ್ಟು ಸುಮ್ಮನೆ ನಂಬಿಕೆ ಇಟ್ಟು ನಮಗೆ ಬ್ಲೌಸನ್ನು ಕೊಟ್ಟಿರ್ತಾರೆ. ಅದನ್ನು ನಾವು ನಂಬಿಕೆ ಉಳಿಸ್ಕೋಬೇಕಲ್ವ. ಇಲ್ಲ ಅಂದರೆ ನಾವು ಗಿರಾಕಿಗಳನ್ನ ಕಳ್ಕೊಂಡ್ಬಿಡ್ತೀವಿ. ಇಲ್ಲಿ ನೋಡಿ ನಾನು 1/2 ಇಂಚ್ ಮಾರ್ಜಿನ್ ಹಾಕಿದ್ನಲ್ಲ ಶೇಪು, ಅದನ್ನು ಇಲ್ಲಿ ತೆಗಿಯೋಣ. ಇದಿಷ್ಟು ನೀವು ಪರ್ಫೆಕ್ಟಾಗಿ ಮಾಡ್ಕೊಂತು ಅಂದರೆ ಯಾವುದೇ ಗುಪ್ಪೆ ಬರೋದಾಗ್ಬೋದು, ಭುಜ ಜಾರುವಂಥದ್ದಾಗ್ಬೋದು, ಒಂದು 50-60% ಅಷ್ಟು ನಮ್ಮ ಸ್ಲೀವ್ಸ್ ಕಟಿಂಗಲ್ಲೇ ಅದು ಇರುತ್ತೆ. ನೋಡಿ ಈಗ ಎಷ್ಟು ನೀಟಾಗಿ ಬಂದಿದೆಯಲ್ಲ, ನೋಡಿದ್ರಾ? ಈಗ ನೋಡ್ತಾ ಇರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ. ಅಬ್ಸರ್ವ್ ಮಾಡಿ. ಈಗ ಮೈ ಭಾಗನ ಕಟ್ ಮಾಡ್ಕೊಳ್ಳೋಣ. ಈಗ ನೋಡಿ ಈಗ ನಾನು 2 ಫೋಲ್ಡಾಗಿ ಮಡಚಿಟ್ಕೊಂಡಿದ್ದೀನಿ. ಇಲ್ಲಿ ನೋಡ್ಬೋದು ನೀವು. ನೋಡಿ 2 ಫೋಲ್ಡ್ ಆಗಿದೆ. ಇದು 34 ಎದೆ ಸುತ್ತಳತೆ ಅಂತ ಹೇಳಿದೆ ನಾನು. ಈಗ ರೆಡಿ ಬಂದು 8.5 ಇದೆ. 8.5 ಪ್ಲಸ್ 2 ಇಂಚು ಅಂದರೆ 10.5 ಆಗುತ್ತೆ. 2 ಗಿಂಟ್ ಜಾಸ್ತಿನೇ ಇದೆ. ಇರಲಿ ನೋಡಿ. ನೋಡಿ ಇಲ್ಲಿ 5 ಇಂಚಿಗೆ ನಾನು ಮಾರ್ಕನ್ನು ಮಾಡ್ತಾಯಿದ್ದೀನಿ. ಇದು 5 ಇಂಚ್ ಬರುತ್ತೆ. ಬಂದಾಗ ಇಲ್ಲಿ ನಮಗೆ 3 ಇಂಚು ರೆಡಿ ಬೇಕಾಗತ್ತೆ ವಿಡ್ತು. ನಾವೀಗಾಗಲೇ ಫಸ್ಟೇ ಸ್ಟಾರ್ಟಿಂಗಲ್ಲೇ ನಾನು ತೋರಿಸಿದ್ದೆ. ವಿಡ್ತು 3 ಇಂಚು ರೆಡಿ ಇದೆ, ನೆಕ್ ವಿಡ್ತು. ನಾವು ಇದಕ್ಕೆ 1/2 ಇಂಚ್ ಸೇರಿಸ್ಕೊಂಡು ನೋಡಿ ಇಲ್ಲಿ 5.5 ಆಗಿರುತ್ತೆ. 5 ಇಂಚನ್ನು ನಾನು ಇಟ್ಟಿದ್ದೀನಿ. ಈಗ ಇದು 3 ಇಂಚು ರೆಡಿ ಬೇಕಾಗತ್ತೆ. ನಮಗೆ 3.25 ಇಂಚನ್ನು ನಾವು ಇಲ್ಲಿ ಇಟ್ಕೊಳ್ಳೋ. 3.25 ಇಂಚನ್ನು ಯಾಕೆ ಅಂದರೆ ಇಲ್ಲಿ 1/2 ಇಂಚ್ ಹೋಗುತ್ತೆ, ಇಲ್ಲೊಂದು 1/4 ಇಂಚ್ ಹೋಗುತ್ತೆ. ಅದಕ್ಕೋಸ್ಕರ ಇಲ್ಲಿ ಇಟ್ಕೊಂಡು ಇಲ್ಲಿಗೆ ನಾವು ಇಲ್ಲಿಗೊಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಇದು ಎಷ್ಟು ಉಳ್ಕಂತು ನೋಡಿ, 2 ಇಂಚು ಉಳ್ಕಂತು. 2 ಇಂಚು ಸಾಕಾಗತ್ತೆ ಇಷ್ಟ ಅಳತೆಗೆ. 1.25 ಇಂಚ್ ಆದ್ರೂ ಸಾಕಾಗತ್ತೆ. ಮತ್ತು ಇಲ್ಲಿಂದ ನಾವು 5 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. 5 ಇಂಚು ಇಲ್ಲಿ ಎಷ್ಟು ಹಾಕಿದ್ವಿ ನೋಡಿ, ಇಲ್ಲಿ 5 ಇಂಚು, ಇಲ್ಲೂ 5 ಇಂಚನ್ನು ಇಟ್ಕೊಂಡು ಇದಕ್ಕೂ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ನೀವು ಶೋಲ್ಡರ್ ಡ್ರಾಪ್ ಆಗುತ್ತೆ ಅಂತ ಜಾಸ್ತಿ ಕಮೆಂಟಲ್ಲಿ ಹೇಳ್ತಾ ಇರ್ತೀರ. ಶೋಲ್ಡರ್ ಡ್ರಾಪ್ ಯಾಕಾಗತ್ತೆ ಇಲ್ಲಿ ಹೇಳ್ತೀನಿ ನಾನು. ಇಲ್ಲಿ ನೀವು ಶೋಲ್ಡರ್ನ ಯಾವ ರೀತಿ ಕಟಿಂಗ್ ಮಾಡ್ಕೊತೀರ, ಇಲ್ಲಿ ಹಾರ್ಮೋಲನ್ನು ಯಾವ ರೀತಿ ಕಟಿಂಗ್ ಮಾಡ್ತೀರಾ, ಇಲ್ಲಿ ಶೇಪು ಬಿಡ್ತು ಎಷ್ಟನ್ನೇ ಇಟ್ಕೊಂಡಿರ್ತೀರ, ಈ ಆಧಾರದ ಮೇಲೆ ಇವೆಲ್ಲ ಆಗತ್ತೆ. ಇದು ನೀವು ಇಲ್ಲಿ ಒಂದು ಸ್ವಲ್ಪ ಜಾಸ್ತಿ ಇಟ್ರೂ ಅದು ಲೂಸಾಗಿ ಇಟ್ಕೊಳ್ಳುತ್ತೆ. ಇಲ್ಲ ಒಳಗಡೆಗೆ ತಗೊಂಡು ನಾವು ಕಡಿಮೆನೇ ಕಟ್ ಮಾಡ್ಕೊಂಡು ಅಂತಂದರೆ ಇದು ಲೂಸ್ ಆಗುತ್ತೆ, ಇದು ಫಿಟ್ ಆಗುತ್ತೆ. ಇಲ್ಲಿ ಫಿಟ್ ಆದಾಗ ಏನಾಗುತ್ತೆ, ಇಲ್ಲಿ ಆಟೋಮೆಟಿಕ್ಕಾಗಿ ಶೋಲ್ಡರ್ ಡ್ರಾಪ್ ಆಗುತ್ತೆ. ಲೂಸ್ ಆದಾಗ ಏನಾಗುತ್ತೆ, ಇಲ್ಲೆಲ್ಲ ಬೊಕ್ಕೆ ಥರ ಇಟ್ಕೊಂಡು ಹೋಗುತ್ತೆ. ಅದಕ್ಕೋಸ್ಕರ ನಾವು ಕರೆಕ್ಟಾಗಿ ವಿಡ್ತನ್ನು ಇಟ್ಕೋಬೇಕು. ನಾ ಇಲ್ಲಿ 1.25 ಇಂಚ್ಗೆ ನೋಡಿ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಆ 1.25 ಇಂಚ್ಗೆ ನಾವು ಒಂದು ಗೆರೆಯನ್ನು ಹಾಕೊಳ್ಳೋಣ. ಗೆರೆ ಹಾಕೊಂಡಾಗ ನಿಮಗೆ ಈಸಿ ಆಗುತ್ತೆ ಅಂತ ಹೇಳಿ ಗೆರೆಯನ್ನು ಹಾಕೊಂಡು ಇಲ್ಲಿಂದ ನಾವು ಯಾವ ರೀತಿ ಕಟ್ ಮಾಡ್ಕೋಬೇಕು ಅಂತಂದರೆ, ಇದು 5 ಇಂಚ್ ಇದೆಯಲ್ಲ, ಇಲ್ಲಿ 2.5 ಇಂಚಿಗೆ ನಾವು ಒಂದು ಮಾರ್ಕನ್ನು ಮಾಡ್ಕೋಬೇಕು. ಇದು 34 ಎದೆ ಸುತ್ತಳತೆ ಇದು. ಈಗ ನಾವು ಇಲ್ಲಿಂದ ಇಲ್ಲಿಗೆ ಅರ್ಧಕ್ಕೆ ನಾವು ಮಾರ್ಕನ್ನು ಮಾಡ್ಕೊಂಡ್ವಿ. ಮತ್ತು ಇಲ್ಲಿ ನಮಗೆ ಚೆಸ್ಟ್ ವಿಡ್ತು ಎಷ್ಟಿದೆ, 8.5 ಇಂಚಿದೆ. 8.5 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಂಡ್ವಿ. ಇದಿಷ್ಟನ್ನು ನಾವು ನೋಡಿ
ಇದಿಷ್ಟನ್ನು ರೌಂಡಾಗಿ ಕರು ಸ್ಕೇಲ್ ಇದೆ, ಕರು ಸ್ಕೇಲಲ್ಲಾರು ಹಾಕ್ಬೋದು. ನಾನು ಹೇಳೋದು ಕೈಯಲ್ಲೇ ಹಾಕಿದ್ರೆ ತುಂಬಾ ನಿಮಗೆ ಈಸಿಯಾಗಿ ಆಗುತ್ತೆ, ಲೈಫ್ ಟೈಮ್ ಬರುತ್ತೆ ಅಂತೇಳಿ ನಾನು ಜಾಸ್ತಿ ಕೈಯಲ್ಲೇ ತೋರಿಸುವಂಥದ್ದು. ಮುಂದಿನ ಕ್ಲಾಸ್ಗಳಲ್ಲಿ ಬೇಕಂದರೆ ನಾನು ತೋರಿಸ್ಕೊಡ್ತೀನಿ. ನೋಡಿ ಈ ರೀತಿ. ಈಗ ನೋಡಿ ನಮಗೆ 7 ಒಂದು ಕಡ್ಡಿ ಕಡಿಮೆ 7.5 ಇಂಚ್ ಇತ್ತು. ಈಗ ನಾವು ಇಲ್ಲಿ ಇದನ್ನು ಒಂದು 1/2 ಇಂಚನ್ನು ಬಿಟ್ಕೊಂಡು ನೋಡ್ಕೊಳ್ಳೋಣ. ಈಗ ನೋಡಿ ಇದನ್ನು ಈ ರೀತಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಕರೆಕ್ಟಾಗಿ ಬರ್ತಾ ಇದೆ. ಇದು 1 ಪಾಯಿಂಟು ಏರುಪೇರಿಲ್ಲ, ಕರೆಕ್ಟಾಗಿ ಬರ್ತಿದೆ. ಒಂದು ಕಡ್ಡಿ ಕಡಿಮೆ 7.5 ಇಂಚ್ ಇತ್ತು, ಇಲ್ಲಿ ನಾವು ಒಂದು 1/2 ಇಂಚನ್ನು ಬಿಡಬೇಕಾಗತ್ತೆ. ಜೊತೆಗೆ ಇಲ್ಲಿ ನೋಡ್ಕೊಳ್ಳಿ, ನಿಮ್ಗೆ ಗೊತ್ತಾಗಿಲ್ಲ ಅಂದರೆ ನಾನು ಇದಕ್ಕೊಂದು ಮಾರ್ಜಿನನ್ನು ಹಾಕ್ತೀನಿ. ಈ ಮಾರ್ಜಿನಿಂದ ನೋಡಿ, ಈ ಮಾರ್ಜಿನಿಂದ ನಾವು ಇಲ್ಲಿಂದ 1/2 ಇಂಚ್ ನಾವು ಸ್ಟಿಚಿಂಗ್ ಮಾಡಿರುವಂಥದ್ದನ್ನು ತಗೊಂಡಿರೋದ್ರಿಂದ ಇಲ್ಲಿ ನೋಡಿ ಕರೆಕ್ಟಾಗಿ ಬಂದಿದೆ. ಇದು ನೋಡಿ ಒಂದು ಕಡ್ಡಿ ಕಡಿಮೆ ಕರೆಕ್ಟಾಗಿ 7.5 ಇಂಚೇ ಬಂದಿದೆ. ಅದಕ್ಕೋಸ್ಕರ ಏನೂ ತೊಂದರೆ ಇಲ್ಲ. ಈಗ ಇಲ್ಲಿ ನೋಡ್ಬೋದು, ಇಲ್ಲಿ ಒಂದು 9:30ಗೆ ನಾವು ಇದನ್ನು ಮಾರ್ಕನ್ನು ಮಾಡ್ಕೋಬೇಕು. ನೋಡಿ 9.5 ಇಂಚಿಗೆ ಮಾರ್ಕನ್ನು ಮಾಡ್ಕೊಂಡು ಈಗ ನಾವು ಲೆಂತನ್ನು ಎಷ್ಟಕ್ಕೆ ತಗೊಳ್ಳೋಣ. 9 ನಾನು ಈಗಾಗಲೇ ತೋರಿಸಿದ್ದೆ. 9:30ಗೆ ನಾನು ಇದನ್ನು ಮಾರ್ಕನ್ನು ಮಾಡ್ಕೊತೀನಿ. ಇಲ್ಲಿ ಹೊಲಿಗೆಗೆ ಅಂತ ಒಂದು 1/2 ಇಂಚನ್ನು ಬಿಟ್ಕೊತೀನಿ. ಇದಿಷ್ಟನ್ನು ನಾವು ಇಲ್ಲಿ ಏನು ಮಾಡಬೇಕಂದ್ರೆ, ಇಲ್ಲಿ 2 ಇಂಚದೆ ಅಂದರೆ ನಾವು ಇಲ್ಲಿ 3 ಇಂಚ್ವರೆಗೂ ಇಟ್ಕೋಬೋದು ಡೀಪನ್ನು. ಅಲ್ಲಿ ನಾನು 3 ಇಂಚ್ವರೆಗೂ ಇಡ್ತಾಯಿದ್ದೀನಿ. ಇಟ್ಟು ಈಗ ಇದಕ್ಕೂ ನೋಡಿ ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೊಳ್ಳೋಣ. ಸ್ಟ್ರೈಟಾಗಿ ಗೆರೆ ಹಾಕ್ಬಿಟ್ಟು ಇಲ್ಲಿಗೊಂದು ಗೆರೆ, ಇಲ್ಲೊಂದು ಗೆರೆಯನ್ನು ಹಾಕಬೇಕಾಗತ್ತೆ. ಹಾಕೊಂಡು ಇದೇನು ಮಾಡಬೇಕಾಗತ್ತೆ ಅಂದರೆ, ನಾವು ಇಲ್ಲಿ ರೌಂಡನ್ನ ಕೊಡಬೇಕಾಗತ್ತೆ. ಯಾವ ಡಿಸೈನ್ ಬೇಕಾದರೂ ಡ್ರಾ ಮಾಡ್ಕೋಬೋದು ನಾವು. ಇದು ಆಲ್ಮೋಸ್ಟ್ ಅವರು ಜಾಸ್ತಿ ಡೀಪು ಮತ್ತು ಡಿಸೈನು ಏನು ಇಟ್ಕೊಳ್ಳಲ್ಲ ಇವರು. ಅದಕ್ಕೋಸ್ಕರ ನಾವು ಇಷ್ಟನ್ನೇ ಮಾಡಿ ಕೊಡಬೇಕಾಗತ್ತೆ. ಜೊತೆಗೆ ಸೊಂಟದ ಸುತ್ತಳತೆ ನಮಗೆ ಬಂದು 7 ಇಂಚು. ನೋಡಿ 7 ಇಂಚು ಬಂತು. 7 ಇಂಚ್ಗೆ ಒಂದು ಮಾರ್ಕನ್ನು ನಾನು ತೋರಿಸ್ಕೊಟ್ಟಿದ್ದೀನಲ್ಲ, ಆಗಲೇ ಅಳತೆ ತೆಗೆದಿದ್ದೆ ನಾನು. ಸ್ಟಾರ್ಟಿಂಗಲ್ಲೇ ನೀವು ವಿಡಿಯೋದಲ್ಲಿ ನೋಡ್ಬೋದು. ಆ ಅಳತೆ ತೆಗೆದಿದ್ದೆ. ಪ್ಲಸ್ 1 ಇಂಚು 8 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಮಾಡ್ಕೊಂಡು ಇದಕ್ಕೆ ನಾನು ಗೆರೆಯನ್ನು ಹಾಕೋತೀನಿ. ಇಲ್ಲಿ ನೋಡಿ, ಇಲ್ಲಿಗೆ ಒಂದು ಗೆರೆಯನ್ನು ಹಾಕ್ಕೊಂಡೆ. ಇಲ್ಲಿ ಗೆರೆಯನ್ನು ಹಾಕೊಂಡು ನೀವು 1.5 ಇಂಚಾದರೂ ಬಿಟ್ಕೋಬೋದು. ಇಲ್ಲ ಅಂದರೆ 2 ಇಂಚು, ನೀವು ಒಂದು 1/2 ಇಂಚ್ ಎಕ್ಸ್ಟ್ರಾ ಕೇಳಿದ್ದಾರೆ ಅಂದರೆ ಒಂದು 1/2 ಇಂಚು ಎಕ್ಸ್ಟ್ರಾನು ಬಿಟ್ಕೊಡ್ಬೋದು. ಯಾಕೆಂದರೆ ಸ್ವಲ್ಪ ದಪ್ಪ ಸಣ್ಣ ಹಾಕ್ತಾ ಇರ್ತಾರೆ. ನೋಡಿ ಮಾರ್ಜಿನ್ನು ಬೇಕಾಗತ್ತೆ. ಇದಿಷ್ಟ ಆಯಿತು. ಇದಿಷ್ಟ ಆದ ನಂತರ ನಾವು ಇದಕ್ಕೆ ಒಂದು ಡಾಟ್ಸನ್ನು ಹಿಡಿಬೇಕಾಗತ್ತಲ್ವ. ಕಂಪಲ್ಸರಿ ಡಾಟ್ಸ್ ಅನ್ನುವಂಥದ್ದು ಕಂಪಲ್ಸರಿ ಬರಬೇಕು. ಅದಕ್ಕೋಸ್ಕರ ಇಲ್ಲಿ ನೋಡಿ ಈಗೇನಾಯಿತು, 8.5 ಇಂಚಿದೆ. ಇದರಲ್ಲಿ ಅರ್ಧ 4.25 ಇಂಚ್ ಬರುತ್ತೆ. ಅಲ್ಲಿಗೊಂದು ಮಾರ್ಕ್ ಮಾಡ್ಕೊಂಡು ಒಂದು 4 ಇಂಚ್ವರೆಗೂ ನೋಡಿ ಇಲ್ಲಿಗೊಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಕಾಣಿಸ್ತಿದೆಯಾ ನೋಡಿ. ಈಗ ಇಲ್ಲಿಗೆ ಒಂದು ಸ್ಟ್ರೈಟಾಗಿ ಗೆರೆಯನ್ನು ಹಾಕೊಂಡು ನೋಡಿ, ಈ ಕಡೆ 1/2 ಇಂಚು, ಈ ಕಡೆ 1/2 ಇಂಚು. ನಾನು ಡೈರೆಕ್ಟಾಗಿ ಮೇನ್ ಫ್ಯಾಬ್ರಿಕ್ ಮೇಲೆ ಕಟ್ಟಿಂಗ್ ಮಾಡ್ತಾಯಿದ್ದೀನಿ. ಯಾಕೆ ಅಂತಂದರೆ ಬಿಗಿನರ್ಸು ಈ ರೀತಿ ವೆಲ್ವೆಟ್ ಪೀಸ್ ಬಂದಾಗ ಯಾವ ರೀತಿಯೆಲ್ಲ, ಮತ್ತು ಇನ್ನೊಂದು ಹೇಳ್ಬೇಕು, ಇದು ಹಿಗ್ಗತ್ತೆ. ಸುಮಾರು ಜನ ಬಾಯಲ್ಲಿ ಕೇಳಿದ್ದೀನಿ, ಇದು ಹಿಗ್ಗತ್ತೆ, ಎಕ್ಸ್ಪೆಂಡ್ ಆಗುತ್ತೆ, ಅಳತೆ ಕಡಿಮೆ ತಗೊಳ್ಳಿ ಅಂತ. ಖಂಡಿತ ಕಡಿಮೆ ತಗೋಬೇಡಿ, ಜಾಸ್ತಿನೂ ತಗೋಬೇಡಿ. ಸ್ವಲ್ಪ ಒಂದು 1/2 ಇಂಚು ಅರ್ಧ ಇಂಚು ಜಾಸ್ತಿ ಆದ್ರೆ ಏನು ತೊಂದರೆ ಆಗೋಲ್ಲ. ಸ್ವಲ್ಪ ಇದು ಎಕ್ಸ್ಪೆಂಡ್ ಆಗುತ್ತೆ ಅಂತ ನೀವೇನಾದ್ರು ತುಂಬ ಕಡಿಮೆ ತಗೊಂಡ್ಬಿಟ್ರೆ ಬ್ಲೌಸ್ ಹಾಳಾಗುತ್ತೆ. ಅದಕ್ಕೋಸ್ಕರ ಈಗ ಬನ್ನಿ, ಈಗ ಇದೆಲ್ಲ ರೆಡಿಯಾಗಿದೆ. ಈಗ ಕಟಿಂಗ್ ಮಾಡ್ಕೊಳ್ಳೋಣ. ಕಾಣಿಸ್ತಿದೆಯಾ ನೋಡಿ. ಈಗ ಕಟಿಂಗನ್ನು ಮಾಡುವಂಥ ಟೈಮ್ ಇದು ಬ್ಯಾಕ್ ನೆಕ್. ಇದು ಏನು ಹೇಳಿ, ಬ್ಯಾಕ್ ಪೀಸ್ ಇದು. ಈಗ ಬ್ಯಾಕ್ ನೆಕ್ಕನ್ನು ನಾನು ಕಟಿಂಗನ್ನು ಮಾಡ್ತಾಯಿದ್ದೀನಿ. ನೋಡಿ ಇಲ್ಲಿ ಈ ರೀತಿ ಕಟಿಂಗನ್ನು ಮಾಡ್ಕೊಂಡು, ಇಲ್ಲೂ ಅಷ್ಟೇ ಇದಿರಲಿ ಪೀಸು. ಇದನ್ನು ಇಲ್ಲಿ ಕಟಿಂಗನ್ನು ಮಾಡ್ಕೊಳ್ಳೋಣ. ತೋರಿಸ್ಕೊಡ್ತೀನಿ ನಾನು ನಿಮಗೆ ಯಾವ ರೀತಿ ಅಂತ. ಬಟ್ಟೆಯನ್ನು ಆದಷ್ಟು ಸೇವ್ ಮಾಡೋದಕ್ಕೆ ನೀವು ಟ್ರೈ ಮಾಡಬೇಕು. ಅಲ್ಲಲ್ಲೇ ಪೀಸ್ ಆದರೆ ಪೀಸ್ ಆಗಿಬಿಡುತ್ತೆ. ನಮ್ಗೆ ಎಲ್ಲೆಲ್ಲೆಲ್ಲ ಬಟ್ಟೆ ಉಳ್ಕೊಳ್ಳುತ್ತೆ ನೋಡಿ, ಅಲ್ಲೆಲ್ಲ ಬಟ್ಟೆಯನ್ನು ಉಳಿಸ್ಬೇಕಾಗತ್ತೆ. ಸುಮ್ಮನೆ ವೇಸ್ಟಾಗಿ ಬಟ್ಟೆಯನ್ನೆಲ್ಲ ವೇಸ್ಟ್ ಮಾಡಬಾರ್ದು. ನೋಡಿ ಇಲ್ಲಿ
ಈ ರೀತಿ ಒಳಗಡೆಗೆ ಸ್ವಲ್ಪ ಒಳಗಡೆಗೆ ಈ ರೀತಿ ಕಟ್ ಮಾಡ್ಕೊಳ್ಳಿ. ನಾವೇನು ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿ ಕಟ್ ಮಾಡ್ಕೊಳ್ಳಿ. ನೋಡಿ ಇದಾಗಿದೆ. ಈಗ ಇಲ್ಲಿ ನೋಡ್ಬೋದು ಜಾಸ್ತಿ ಶೋಲ್ಡರ್ ಡ್ರಾಪ್ ಅನ್ನೋಂಥವ್ರು ಸ್ವಲ್ಪ ಇಲ್ಲಿಂದ ಸ್ವಲ್ಪ ಒಂದು 1/2 ಇಂಚ್ 1/4 ಇಂಚ್ ಕಟ್ ಮಾಡ್ಕೋಬೋದು. ಇಲ್ಲ ಈ ಅಳತೆ ಕರೆಕ್ಟಾಗಿದೆ ಅವ್ರಿಗೆ, ಅದಕ್ಕೆ ನಾನು ಇಲ್ಲಿ ಯಾವುದೇ ಕಟ್ಟಿಂಗನ್ನು ಮಾಡ್ತಾಯಿಲ್ಲ. ಕರೆಕ್ಟಾಗಿ ಎಷ್ಟಿದೆ ಅಷ್ಟಕ್ಕೆ ಮಾಡ್ತಾಯಿದ್ದೀನಿ. ಈಗ ಇಲ್ಲಿ ಒಂದು ನ್ಯಾಚ್ ಮಾಡ್ಕೋಬೇಕಾಗತ್ತೆ. ಇಲ್ಲಿಂದ ನ್ಯಾಚ್ ಮಾಡ್ಕೊಳ್ಳಿ. ಈಗ ನಾವು ಮುಂದಿನ ಪೀಸು ಈಗ ಬ್ಯಾಕ್ ಪೀಸ್ ಆಗಿದೆ. ಈಗ ಫ್ರಂಟ್ ಪೀಸನ್ನು ಯಾವ ರೀತಿ ಕಟಿಂಗ್ ಮಾಡ್ಕೊಳ್ಳೋದು ಅಂತ ನೋಡೋಣ. ನೋಡಿ ಇದನ್ನು ಇದೇ ರೀತಿ ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ ಇದನ್ನು ಕರೆಕ್ಟಾಗಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನೀಟಾಗಿ ಫೋಲ್ಡಿಂಗ್ ಆಗಿದೆ. ಈಗ ನಾವು ಅಳತೆನ ತೆಗೆಯುವಂಥ ಟೈಮು. ಈಗ ಇದು ಏನಿದೆಯಲ್ಲ ಇದನ್ನು ಇಟ್ಟು ಹಿಂದೆ ಪೀಸನ್ನು ನಾವು ಕಟಿಂಗ್ ಮಾಡ್ಕೊಂಡ್ವಿ ನೋಡಿ, ಅದನ್ನೇ ಇಟ್ಕೊಳ್ಳೋಣ, ಬೇಗ ಆಗತ್ತೆ. ನೋಡಿ ಇಲ್ಲಿ ತೋರಿಸ್ತೀನಿ ನಾನು ನಿಮಗೆ. ಒಂದು 1/2 ಇಂಚು, ಒಂದು 1/4ಇಂದ 1/2 ಇಂಚಷ್ಟು ನಾವು ಇಲ್ಲಿ ಬಿಟ್ಟಿದ್ದೀನಿ ನೋಡಿ. ಇಲ್ಲಿ ಅದಕ್ಕೊಂದು ಗೆರೆಯಾಗಿ ತೋರಿಸ್ತೀನಿ ನಾನು ನಿಮಗೆ. ಒಂದು 1/2 ಇಂಚು ಮಾರ್ಜಿನ್ ಬಿಟ್ಕೋಬೇಕಾಗತ್ತೆ ನಾವು. ಏನಂತ ಮಾರ್ಜಿನ್ ಹೇಳಿ, ಕಾಚಾ ಪಟ್ಟಿ, ಸಿಂಗಲ್ ಪಟ್ಟಿ, ಡಬಲ್ ಪಟ್ಟಿ ಕಟ್ತೀವಲ್ಲ ಅದಕ್ಕೋಸ್ಕರ ಇದನ್ನು ಈ ರೀತಿ ಬಿಟ್ಕೊಂಡು ಈಗ ನಾವು ಇದೇನಿದೆ ಇದನ್ನು ಇಟ್ಟು ನೀಟಾಗಿ ಮಾರ್ಕನ್ನು ಮಾಡ್ಕೊಂಡು ಬಿಡೋಣ. ನೋಡಿ ಇಲ್ಲಿಂದನೇ ತಗೋಬೇಕು. ಜೊತೆಗೆ ಇನ್ನೊಂದು ಹೇಳಬೇಕು ನಿಮಗೆ, ಸ್ವಲ್ಪ ಈಗ ನೋಡಿ ಇದನ್ನು ನಾನು ಇಲ್ಲಿ ಮೊದಲು ಇಲ್ಲಿ ಗೆರೆ ಹಾಕಿಬಿಡ್ತೀನಿ. ನೋಡಿ ಇದು ಏನಿದೆ ಇಲ್ಲಿ ಇದೇನಿದೆ ಈ ರೀತಿ ನೀಟಾಗಿ ಒಂದು ಮಾರ್ಕನ್ನು ಮಾಡ್ಕೊಂಬಿಡೋಣ. ನೋಡಿ ಇಲ್ಲಿ ಇಷ್ಟು ಈ ರೀತಿ ಮಾರ್ಕನ್ನು ಮಾಡ್ಕೊಂಡು ನೋಡಿ ಇಲ್ಲಿಂದ ಈ ರೀತಿ ಮಾರ್ಕಂಡು ಆದಮೇಲೆ ಇಲ್ಲೂ ಅಷ್ಟೇ. ಇಲ್ಲಿ ನೋಡಿ ಈಗ ತೋರಿಸ್ತೀನಿ. ಇಲ್ಲಿ ಏನಂತಂದರೆ ಇದನ್ನು ನಾವು 15 ಇಟ್ಕೊಂಡಿದ್ವಿ ನೋಡಿ. ಇದು 15 ಇಟ್ಕೊಂಡಿದ್ವಲ್ವ ನಾವು ಬ್ಯಾಕ್ ಪೀಸು. ಈಗ ಫ್ರಂಟನ್ನು ನಾವು ಎಷ್ಟಿಡಬೇಕು ಅಂದರೆ 1.5 ಇಂಚು ಎಕ್ಸ್ಟ್ರಾ ಇಡಬೇಕಾಗತ್ತೆ. ನೋಡಿ 1.5 ಇಂಚು ಎಕ್ಸ್ಟ್ರಾ ಇಟ್ಟಾಗ ನಮಗೆ ಕ್ರಾಸ್ ಬೆಲ್ಟ್ಗೆ ನಾವು ಬೇರೆ ಎಕ್ಸ್ಟ್ರಾ ಬಟ್ಟೆ ತಗೋ ಅವಶ್ಯಕತೆ ಇರಲ್ಲ. ಇಲ್ಲೂ ಅಷ್ಟೇ, ಇಲ್ಲಿ 2 ಕಡೆನೂ ಅಷ್ಟೇ ಇದಕ್ಕೆ 17.5ನೇ ಇಟ್ಕೋಬೇಕು. ನೋಡಿ ಇಲ್ಲಿ ತೋರಿಸ್ಕೊಡ್ತೀನಿ ನೋಡಿ. ಈಗ ಇದಕ್ಕೆ ಒಂದು ಗೆರೆಯನ್ನು ಹಾಕೊಳ್ಳೋಣ. ಈಗ ಕನ್ಫ್ಯೂಸ್ ಮಾಡ್ಕೋಬೇಡಿ, ನಿಧಾನವಾಗಿ ವಿಡಿಯೋನ ನೋಡಿ. ಇದರಲ್ಲಿ ಏನಾರ ಡೌಟ್ಸ್ ಇತ್ತು ಅಂದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ ಇಷ್ಟು ಇದಾಯಿತು. ಈಗ ನಾವು ಇದನ್ನು ತೆಗೆದುಬಿಡೋಣ. ಈಗ ಇದನ್ನು ತೆಗೆದುಬಿಟ್ಟು ನೋಡಿ ಕರೆಕ್ಟಾಗಿ ಮಾರ್ಕ್ ಮಾಡ್ಕೋಬೇಕು. ಪುನಃ ಇಲ್ಲಿ ಮತ್ತು ಇಲ್ಲಿ ಶೋಲ್ಡರ್ ಹತ್ರ ನೀಟಾಗಿ ಬಟ್ಟೆನ ಇಟ್ಕೊಂಡು ನೀಟಾಗಿ ಅದನ್ನು ಮಾರ್ಕನ್ನು ಮಾಡ್ಕೊಳ್ಳಿ. ಇದನ್ನು ಈಗ ತೆಗೆದುಬಿಡ್ತೀನಿ ನಾನು. ನೋಡಿ ಜೊತೆಲೇ ಬರುತ್ತೆ, ಇದು ಉಲ್ಲನ್ ಥರ ಆಗಿರೋದ್ರಿಂದ ಬಟ್ಟೆ ಜೊತೆಲೇ ಬರುತ್ತೆ. ಅದನ್ನು ನೀಟಾಗಿ ನೋಡ್ಕೊಂಡು ಹಾಕಬೇಕಾಗತ್ತೆ ನೀವು. ಈಗ ನೋಡಿ 17.5 ಲೆಂತನ್ನು ಇಟ್ಕೊಂಡಿದ್ದೀನಿ ನಾನು. ಲೆಂತನ್ನು ಇಟ್ಕೊಂಡು ಈಗ ಸೈಡಲ್ಲಿ ಇದನ್ನು ಕಟ್ ಮಾಡಿ ತೆಗೆದುಬಿಡೋಣ. ಎಕ್ಸ್ಟ್ರಾ ಪೀಸ್ ಏನಿದೆ ಫಸ್ಟು ಅದನ್ನು ಕಟ್ ಮಾಡಿ ತೆಗೆದುಬಿಟ್ರೆ ನಮಗೆ ಈಸಿ ಆಗುತ್ತೆ ಕಟಿಂಗ್ ಮಾಡ್ಕೊಳ್ಳೋದಕ್ಕೆ. ಈಗ ಇದಿಷ್ಟನ್ನು ಕಟ್ ಮಾಡಿಬಿಡ್ತೀನಿ ನಾನು. ನೋಡಿ ಇದಿಷ್ಟನ್ನು ನಾನು ಕಟಿಂಗನ್ನು ಮಾಡಿಬಿಡ್ತೀನಿ. ಇದನ್ನು ಅಷ್ಟೇ. ಇಲ್ಲಿ ನೋಡಿ ನಾವು ಲೆಂತನ್ನು ಹಾಕೊಂಡಿದ್ವಲ್ಲ ಅದಷ್ಟನ್ನು ಬಿಟ್ಟು ನೋಡಿ ಇದನ್ನು ಇಷ್ಟು ತೆಗೆದುಬಿಡೋಣ. ತೆಗೆದಾಯಿತು. ಈಗ ನಮಗೆ ಒಂದು ಪರ್ಫೆಕ್ಟ್ ಪಿಕ್ಚರ್ ಸಿಗುತ್ತೆ. ಈಗ ನೋಡಿ ಫ್ರಂಟ್ ಪೀಸ್ ಇದು. ಈಗ ಫ್ರಂಟ್ ಪೀಸಲ್ಲಿ ನಾವು ನೋಡಿ ಈಗ ಇಷ್ಟಿಷ್ಟು ಫ್ರಂಟ್ ಪೀಸನ್ನು ನಾವು ಕಟ್ ಮಾಡ್ತಾ ಇರುವಂಥದ್ದು. ಈಗ ಇಲ್ಲಿ ನೀವು ನೋಡೋದಾದರೆ ನೋಡಿ ಇಲ್ಲಿಂದ 17.5 ಇಂಚು, ನಾನು 15 + 1.5 ಇಂಚು 17.5 ಇಂಚು ನೋಡಿ ಕಾಣಿಸ್ತಿದೆಯಾ? 17.5 ಇಂಚು ಇದು ಎಕ್ಸ್ಟ್ರಾ ಪೀಸನ್ನು ನಾವು ಕಟ್ ಮಾಡೋಣ. ಇಲ್ಲಿಂದ ನಾವೇನು ಮಾಡಬೇಕು ಅಂದರೆ
ಫಸ್ಟು ಇಲ್ಲಿ 6:45ಗೆ ನಾನು ಫ್ರಂಟಲ್ಲಿ ಇದಿಡ್ತೀನಿ, ಏನು ನೆಕ್ಕನ್ನು ಇಡ್ತೀನಿ ನಾನು 6:45ಗೆ. 6:45ಗೆ ಇಟ್ಟು ಇಲ್ಲಿ ಕೆಳಗಡೆ ಬಿಡ್ತಾ ಎಷ್ಟು ಇಡ್ಬೋದು ಅಂದರೆ 2 ಇಂಚಿದೆ, ನಾವು 2.25 ಇಡ್ತೀನಿ. ಅವ್ರು ಜಾಸ್ತಿ 2.25ವರೆಗೂ ಇಟ್ಕೋಬೋದು, ನಾನು 2.25 ಇಡ್ತೀನಿ. ಅವ್ರು ಜಾಸ್ತಿ ಬ್ರಾಡನ್ನು ಹಾಕೋದಿಲ್ಲ, ಅದಕ್ಕೋಸ್ಕರ 2.25ವರೆಗೂ ಇಟ್ಕೋಬೋದು ಫ್ರಂಟಲ್ಲಿ ನೀವು. ನೋಡಿ ಇದನ್ನು ಈ ರೀತಿ ಸ್ಟ್ರೈಟಾಗಿ ಇಲ್ಲಿಗೆ ಒಂದು ಗೆರೆಯನ್ನು ಹಾಕೊಂಡು ಪುನಃ ಇಲ್ಲೂ ಅಷ್ಟೇ ಗೆರೆಯನ್ನು ಹಾಕೊಳ್ಳೋಣ ಇಲ್ಲಿ. ಮತ್ತು ಇಲ್ಲೂ ಅಷ್ಟೇ ಎಲ್ ಶೇಪಲ್ಲಿ ಒಂದು ಗೆರೆಯನ್ನು ಹಾಕೋಬೇಕಾಗತ್ತೆ. ನೋಡಿ ಎಲ್ ಶೇಪಲ್ಲಿ ಇಲ್ಲಿಗೆ ಒಂದು ಗೆರೆ, ಪುನಃ ಇಲ್ಲಿಗೆ ನೋಡಿ ಕರೆಕ್ಟಾಗಿ ಹಾಕೊಳ್ಳಿ, ಏರುಪೇರು ಮಾಡ್ಕೋಬೇಡಿ. ಹಾಕ್ಬಿಟ್ಟು ಇಲ್ಲಿ ಒಂದು 1/2 ಇಂಚು ಒಂದು ಇಲ್ಲಿ ಒಳಗಡೆಗೆ ತಗೊಳ್ಳಿ, ಸ್ವಲ್ಪ ಒಳಗಡೆಗೆ ತಗೊಂಡು ಒಂದು 1/2 ಇಂಚನ್ನು ಬಿಟ್ಟು ನಾವು ಮಾರ್ಕನ್ನು ಮಾಡ್ಕೋಬೇಕು. ಜೊತೆಗೆ ಇದೆಲ್ಲ ಮಾರ್ಕಿಂಗ್ ಈಗಾಗಲೇ ಆಗಿದೆ, 2 ಇಂಚು ಮಾರ್ಜಿನ್ನು ಇದೆಲ್ಲ ಆಗಿದೆ. ಈಗ ನಾವು ಇಲ್ಲಿ ಎಕ್ಸ್ಟ್ರಾ ಪೀಸ್ ಏನಿದೆಯಲ್ಲ ಇದನ್ನು ಕಟ್ ಮಾಡಿಬಿಡೋಣ. ಈ ಅಳತೆಗೆಲ್ಲ ನಾವು ನೋಡಿ ಆ್ಯಸ್ ಇಟ್ ಈಸ್ ನಾನು ಇದೆಲ್ಲ ಇಲ್ಲಿ ಬ್ರೆಸ್ಟ್ ಪಾಯಿಂಟನ್ನು ತಗೊಂಡು ಇಲ್ಲಿ ನೋಡಿ ಇಲ್ಲಿಂದ ಇಲ್ಲಿಗೆ ಬ್ರೆಸ್ಟ್ ಪಾಯಿಂಟನ್ನು ತಗೊಂಡು ಅಲ್ಲಿಂದ ಇಲ್ಲಿಗೆ ಎಲ್ಲ ಅಳತೆ ಮಾಡಿ ನಿಮಗೆ ಹಿಂಸೆ ಆಗತ್ತೆ ಅಂತಂದರೆ ನಾನು ಇಲ್ಲಿ ನಾರ್ಮಲಾಗಿ ಹೇಳ್ತೀನಿ. ಇಷ್ಟು ಅಳತೆಗೆಲ್ಲ ನಾವು ಕ್ರಾಸ್ ಬೆಲ್ಟನ್ನು 4 ಇಂಚನ್ನು ಇಲ್ಲಿಂದ ತಗೊಳ್ಳುವಂಥದ್ದು. ಇದು ಈ ಕಡೆ 1/2 ಇಂಚ್ ಈ ಕಡೆ 1/2 ಇಂಚ್ ಹೋಗಿ ಇಲ್ಲಿ ರೆಡಿ 3 ಇಂಚ್ ಬರುತ್ತೆ. ನೀವು ಯಾವ ರೀತಿ ಫಾರ್ಮುಲಾ ಯೂಸ್ ಮಾಡಿ ನೀವು ಯಾವುದೇ ಸುತ್ತಿ ಬಳಸಿ ನೀವು ಇಲ್ಲಿಗೆ ಬಂದ್ರೂ ಇದಿಷ್ಟೇ ಬರುತ್ತೆ. ಇಲ್ಲ ನಾವು ಡೈರೆಕ್ಟಾಗಿ ಈಗ ನಾನು ಇಷ್ಟು ವರ್ಷ ಸ್ಟಿಚ್ ಮಾಡಿರುವ ಅನುಭವದ ಪ್ರಕಾರ ಇದು ಇಷ್ಟೇ ಬರುತ್ತೆ. ಇಲ್ಲಿ ನಾವೇನು 4 ಇಂಚು ತಗೊಂಡಿರ್ತೀವಲ್ಲ ಇಲ್ಲಿಗೆ 1 ಇಂಚು ಕಡಿಮೆಯನ್ನು ಮಾಡಬೇಕಾಗತ್ತೆ. ನೋಡಿ ಈಗ ಇಲ್ಲಿಗೆ ಇಲ್ಲಿಂದ 1 ಇಂಚು ಡೌನಿಂಗನ್ನು ಕೊಟ್ಟು ನೋಡಿ ಈ ರೀತಿ ಫಸ್ಟು ಇದನ್ನು ಹಾಕೊಳ್ಳೋಣ. ಈಗ ಇಲ್ಲಿಂದ 1/2 ಇಂಚು ನಾವು ಮಾರ್ಜಿನನ್ನು ಬಿಡಬೇಕಾಗತ್ತೆ. ಬಿಟ್ಟು ಇದು ಏನಿದೆ ನೋಡಿ ಇಲ್ಲಿ ಏನಿದೆಯಲ್ಲ ನೋಡ್ತಾ ಇದ್ದೀರಾ ಪಟ್ಟಿ ಏನಿದೆ ನೋಡಿ ಇಲ್ಲಿ 4.25 ಇಂಚಿದೆ. ಇಲ್ಲಿಂದ 4.25 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಮಾಡ್ಕೊಂಡು ಆ್ಯಸ್ ಇಟ್ ಈಸ್ ಇಲ್ಲಿ 1 ಇಂಚನ್ನು ಬಿಡಬೇಕಾಗುತ್ತೆ. ನೋಡಿ ಕರೆಕ್ಟಾಗಿ ಅಲ್ಲಿಗೆ ಬಂತು. ಇದು ಇಲ್ಲಿಂದ 1/2 ಇಂಚು ನಾವು ಇದಕ್ಕೆ ಹೋಗುತ್ತೆ ಮತ್ತು ಇಲ್ಲೆಲ್ಲ ಡಾಟ್ಸ್ ಹಿಡಿಯಕ್ಕೆ ಹೋಗುತ್ತೆ. ಅದಕ್ಕೋಸ್ಕರ 1 ಇಂಚು ಡೌನಿಂಗನ್ನು ನಾವು ತಗೊಳ್ಳುವಂಥದ್ದು. ಇದಿಷ್ಟೇ ಬರುತ್ತೆ, ನೀವು ಯಾವುದೇ ರೀತಿ ಬಂದ್ರೂ ಅಷ್ಟೇ ಅದಷ್ಟೇ ಬರುತ್ತೆ. ಈಗ ನೀವು ಇಲ್ಲಿಂದ ನೋಡಿ ಇಲ್ಲಿಗೆ 3.25 ಇಂಚಿಗೆ ಒಂದು ಮಾರ್ಕನ್ನು ಮಾಡ್ಕೊಂಡ್ರೆ ನಮಗೆ ಇಲ್ಲಿ ವಿಡ್ತ್ ಎಷ್ಟು ಬೇಕಪ್ಪ ಅಂದರೆ ಇಲ್ಲಿಂದ 1.25 ಇಲ್ಲಿಂದ 1.25, ಯಾಕೆಂದರೆ 34 ಎದೆ ಸುತ್ತಳತೆ ಬ್ಲೌಸ್ ಆಗಿರೋದ್ರಿಂದ ಚೆಸ್ಟು ಅಷ್ಟು ದೊಡ್ಡದು ಬರೋದಿಲ್ಲ. ಅದಕ್ಕೋಸ್ಕರ ಇಲ್ಲಾಂದರೆ ನೀವು 2.25 ಇಂಚನ್ನೇ ಇಟ್ಕೋಬೋದು. ಇಲ್ಲಿ 1.25 ನಾನು ಇಡ್ತಾಯಿದ್ದೀನಿ, ಒಂದೊಂದು ಇಟ್ಟರು ಆಗುತ್ತೆ. 34, 35, 36, 37 ಈ ರೀತಿ ಬಂದಾಗ ನಾವು 2.25, 2.25ವರೆಗೂ ಇಟ್ಕೋಬೋದು. ಇದಕ್ಕೆ ನಾನು ಆ ಕಡೆ 1 ಇಂಚು ಈ ಕಡೆ 1 ಇಂಚು ಇಡ್ತಾಯಿದ್ದೀನಿ ನೋಡಿ. ಮತ್ತು ಇಲ್ಲಿಂದ 2.25 ಇಂಚು. ಈಗ ಇದನ್ನು ಸ್ಟ್ರೈಟಾಗಿ ಒಂದು ಗೆರೆಯನ್ನು ಹಾಕೊಳ್ಳೋಣ. ಹಾಕೊಂಡು ಆ ಕಡೆ ನೋಡಿ ಆ ಕಡೆ 1 ಪಾಯಿಂಟ್ ಗೆರೆ ಮತ್ತು ಈ ಕಡೆ 1 ಪಾಯಿಂಟ್ಗೆ ಗೆರೆಯನ್ನು ಈ ರೀತಿ ಹಾಕೊತೀನಿ. ಇದು ಮೇಯ್ನಾಗಿ ನಮಗೆ ಬೇಕಾಗಿರುವಂಥ ಡಾಟ್ಸ್. ಇದು ನೋಡಿ ಇಲ್ಲಿಂದ ಬಂತಿರಲ್ವ ಇಲ್ಲಿಗೆ ಒಂದು ಗೆರೆಯನ್ನು ಹಾಕೊಂಡು ಇಲ್ಲಿಂದ ಈ ರೀತಿ ಒಂದು ಸ್ವಲ್ಪ ರೌಂಡಕ್ಕೆ ಇಲ್ಲಿ ನೋಡಿ ಈ ರೀತಿ ಬಂದು ನೋಡಿ ಇಲ್ಲಿ ಸ್ವಲ್ಪ ಒಂದು 1/2 ಇಂಚಷ್ಟು ಮೇಲ್ಗಡೆ ಹೋದರೆ ಕಟಿಂಗಲ್ಲಿ ನಮಗೆ ಸ್ಟಿಚಿಂಗಲ್ಲಿ ನೀಟಾಗಿ ಬರುತ್ತೆ. ನೋಡಿ ಇಷ್ಟ ಆಯಿತು. ಈಗ ಇದು ಇಲ್ಲಿಂದ ಎಷ್ಟು ನಾವು 1/2 ಇಂಚು ಇದಕ್ಕೆ ಬಿಟ್ವಿ ಅಲ್ವಾ ಹೊಲಿಗೆಗೆ, ಇಲ್ಲಿ ನಮಗೆ ಎಷ್ಟಿದೆ ನೋಡಿ ಅದರಲ್ಲಿ ಅರ್ಧ ನಾವು ಇಲ್ಲಿಗೆ ಇಟ್ಕೊಂಡ್ರೆ ಇಲ್ಲಿಂದ ನಾವು ಇಲ್ಲಿಗೆ ಒಂದು 3 ಇಂಚ್ವರೆಗೂ 2.25, 3 ಇಂಚ್ವರೆಗೂ ನಾವು ಮಾರ್ಕನ್ನು ಮಾಡ್ಕೋಬೋದು. ಮಾಡ್ಕೊಂಡು ಇದಕ್ಕೆ ಎಷ್ಟು ನಾವು ಬಿಡಬೇಕು ಅಂದರೆ ಒಂದು 1/4 ಇಂಚಷ್ಟು ಮಾತ್ರ ಬಿಡಬೇಕಾಗತ್ತೆ. ಇದಕ್ಕೆಲ್ಲ 1/2 ಇಂಚ್ ಬಿಡೋಂಗಿಲ್ಲ. ಜೊತೆಗೆ ಇಲ್ಲಿಂದ ಸ್ಟ್ರೈಟಾಗಿ ಒಂದು ಸ್ಕೇಲೋ ಟೇಪೋ ಏನೇ ಆದರೂ ಇಟ್ಕೊಳ್ಳಿ. ಇಲ್ಲಿಂದ ಇಲ್ಲಿಗೆ ಒಂದು ಗೆರೆಯನ್ನು ಹಾಕ್ಕೊಳ್ಳಿ. ನೋಡಿ ಹಾಕ್ಕೊಳ್ಳಿ. ಇಲ್ಲಿಂದ ನೋಡಿ ಇಲ್ಲಿಂದ ಇಲ್ಲಿಗೆ 2 ಇಂಚು 2.25 ಇಂಚಿದೆ. ಇಲ್ಲೂ ಅಷ್ಟೇ 2.25 ಇಂಚಿದೆ. ಇಲ್ಲಿಂದ ನೀವು ಇದೊಂದು ಸ್ಕಿಪ್ ಮಾಡ್ಬೋದು ಬೇಕಂದರೆ, ಇಲ್ಲಾಂದರೆ ಇಟ್ಕೋಬೋದು. ನಿಮಗೆ ಬೇಕು ಅಂತಂದರೆ ಇಲ್ಲಿಗೂ 2.25 ಇಂಚ್ಗೆ ಒಂದು ಮಾರ್ಕನ್ನು ಮಾಡ್ಕೊಂಡು
ಇಲ್ಲಿ ನೋಡಿರಿ ಈ ರೀತಿ ಸ್ಟ್ರೈಟಾಗಿ ಒಂದು ಸ್ಟ್ರೈಟ್ ಆಗಲ್ಲ, ಸ್ವಲ್ಪ ಕ್ರಾಸಾಗಿ ಒಂದು ಗೆರೆಯನ್ನು ಹಾಕಬೇಕಾಗತ್ತೆ. ಈಗ ನೋಡಿ ಪರ್ಫೆಕ್ಟಾಗಿ ನಿಮಗೆ ಎಲ್ಲ ಗೊತ್ತಾಗಿದೆ. ಈಗ ನಾವು ಇದನ್ನು ಕಟಿಂಗ್ ಮಾಡೋಣ. ಮತ್ತು ಇಲ್ಲಿ ಫ್ರಂಟ್ ನೆಕ್ಗೆ ಒಂದು ಶೇಪನ್ನು ಕೊಟ್ಕೊತೀನಿ. ರೌಂಡ್ ನೆಕ್ಕನ್ನು ಕೊಡ್ತಾಯಿದ್ದೀನಿ ನಾನು. ನೋಡಿ ಈ ರೀತಿ. ಈಗ ಕಟಿಂಗ್ ಮಾಡೋಣಲ್ಲ, ಬನ್ನಿ. ಈಗ ಕ್ರಾಸ್ ಬೆಲ್ಟನ್ನು ನಾನು ಫಸ್ಟು ಕಟ್ ಮಾಡಿ ತೆಗಿತೀನಿ. ಕ್ರಾಸ್ ಬೆಲ್ಟ್ಗೆ ನೀವು ಜಾಸ್ತಿ ತಲೆ ಕೆಡ್ಸ್ಕೊಬೇಡಿ, ಸೇಮ್ ಮಾಡಿ ನಿಮಗೆ ಕರೆಕ್ಟಾಗಿ ನಿಮಗೆ ಬರುತ್ತೆ. ನೋಡಿ ಕರೆಕ್ಟಾಗಿ ಬರುತ್ತೆ. ಈ ಮೆಥಡಲ್ಲಿ ಒಂದು ಸತಿ ಟ್ರೈ ಮಾಡಿ ನೋಡಿ, ತುಂಬ ಈಸಿಯಾಗಿ ಬರುತ್ತೆ. ಯಾಕೆಂದರೆ ಇಷ್ಟು ವರ್ಷದಿಂದ ಎಕ್ಸ್ಪೀರಿಯೆನ್ಸ್ ಹೇಳ್ತಾ ಇರೋವಂಥದ್ದು ನಾನು. ಈಗ ನೋಡಿ ಫ್ರಂಟ್ ನೆಕ್ಕನ್ನು ಕಟಿಂಗನ್ನು ಮಾಡ್ತಾಯಿದ್ದೀನಿ. ಇದಾಯಿತು. ಮತ್ತು ಇಲ್ಲಿ ನೋಡಿ ಶೇಪ್ಗೆ ನಾವು ಸ್ವಲ್ಪ ಒಳಗಡೆಗೆ ಒಂದು 1/4 ಇಂಚಷ್ಟು ತಗೊಂಡು ಇಲ್ಲಿ 1/2 ಇಂಚನ್ನು ತಗೊಂಡು ಇಲ್ಲಿಗೆ ನಾವು ಮಾರ್ಕ್ ಮಾಡಿ ಕಟಿಂಗನ್ನು ಮಾಡ್ಕೋಬೇಕಾಗತ್ತೆ. ಮಾಡ್ಕೊಂಡು ಇಲ್ಲಿಗೆ ನಾವು ಒಂದು ನ್ಯಾಚ್ ಮಾಡ್ಕೊಳ್ಳೋಣ, ಇಲ್ಲೊಂದು ನ್ಯಾಚ್ ಮಾಡ್ಕೊಳ್ಳೋಣ, ಮತ್ತು ಇಲ್ಲೊಂದು ನ್ಯಾಚು. ಇದು ಓಪನ್ ಮಾಡ್ತೀವಿ ಗೊತ್ತಾಗತ್ತೆ ನಮಗೆ. ಪುನಃ ಇಲ್ಲಿ ನಾವು ಮಧ್ಯ ಏನಿದೆಯಲ್ಲ, ಮಧ್ಯ ನಮಗೆ ಗೊತ್ತಾಗಲಿ ಅಂತ ಈಗ ನಾವು ಮಾರ್ಕಲ್ಲಿ ಮಾಡಿರೋದು ಒಟ್ಟೋಗಿರುತ್ತೆ. ಪುನಃ ನಾವು ಅಳತೆ ತೆಗಿಬೇಕು ಬೇಡ. ಇದು ನಮಗೆ ಇಲ್ಲಿ ಗೊತ್ತಾಗ್ಬಿಡುತ್ತೆ. ನಾವು ಇಷ್ಟು ನ್ಯಾಚ್ ಮಾಡ್ಕೊಂಡಿದ್ದೀವಿ ಅಂದರೆ ಇಲ್ಲಿಗೆ 1/4 ಇಂಚನ್ನು ಹಿಡಿದ್ರೆ ಇಲ್ಲೊಂದು ನ್ಯಾಚು, ಇಲ್ಲೊಂದು ಡಾಟ್ಸ್ ಬರ್ತದೆ ನೋಡಿ. ಡಾಟ್ಸ್ಗಳ ಅಂತರ, ಈ ಸುತ್ತ ಇರುವಂಥ ಡಾಟ್ಸ್ ಅಂತರ ಒಂದೇ ಇರಬೇಕು, ಆವಾಗ ನಿಮಗೆ ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳ್ತಾ ನಿಧಾನವಾಗಿ ಹೇಳ್ಕೊಟ್ಟಿದ್ದೀನಿ. ಆದಷ್ಟು ನೀವು ಇದರಲ್ಲಿ ಏನಾರು ಡೌಟ್ಸ್ ಇದ್ದರೆ ಖಂಡಿತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನೋಡಿ ಬ್ಯಾಕ್ ಪಾರ್ಟ್ ಇದು ನೋಡಿ. ಇದನ್ನು ನಾನು ಏನಕ್ಕೆ ಲೈನಿಂಗ್ ಮೇಲೆ ಕಟಿಂಗ್ ಮಾಡಲಿಲ್ಲ ಅಂದರೆ, ನಾನು ಮೊದಲೇ ಹೇಳ್ದಂಗೆ ಇದು ವೆಲ್ವೆಟ್ ಪೀಸ್ ಆಗಿರೋದ್ರಿಂದ ನೋಡಿದ ತಕ್ಷಣವೇ ಇದು ಯಾವ ರೀತಿ ಕಟಿಂಗ್ ಮಾಡೋದಪ್ಪ ಹೇಗೆ ಅಂತೆಲ್ಲ ಕನ್ಫ್ಯೂಸ್ ಇರ್ಬೋದು. ಅದಕ್ಕೋಸ್ಕರ ನಾನು ಮೇನ್ ಫ್ಯಾಬ್ರಿಕ್ ಮೇಲೆ ಕಟಿಂಗ್ ಮಾಡಿ ತೋರಿಸಿದ್ದೀನಿ. ಇದರಲ್ಲಿ ಸ್ಟಿಚಿಂಗ್ ವಿಡಿಯೋನೂ ಇರುತ್ತೆ ನೋಡಿ. ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.